ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳಿನ ಹಬ್ಬಕ್ಕೆ ಖರೀದಿ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಹೂವು ಹಣ್ಣು ಅಂತ ಬಂದ ಕೂಡಲೇ ನೆನಪಾಗುವಂಥದ್ದೇ KR ಮಾರುಕಟ್ಟೆ. KR ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದನೂ ಕೂಡ ಜನ ಹಬ್ಬದ ಪರ್ಚೇಸ್ನಲ್ಲಿ ತೊಡಗಿದ್ದಾರೆ. ವರ್ಷದ ಮೊದಲ ಹಬ್ಬ, ಎಳ್ಳು ಬೆಲ್ಲ ತಿಂದು ಹಬ್ಬವನ್ನ ಆಚರಿಸೋದಕ್ಕೆ ಸಿಟಿ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೀಗಾಗಿ ಹಬ್ಬದ ಖರೀದಿಗೆ ಮುಂಜಾನೆಯಿಂದ ಬಂದು ಎಲ್ಲ ರೀತಿಯ ಹೂವು ಹಣ್ಣುಗಳ ಪರ್ಚೇಸನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಹಬ್ಬಕ್ಕಾಗಿ ಏನೆಲ್ಲ ಬೇಕೋ ಅದರಲ್ಲೂ ಮುಖ್ಯವಾಗಿ ಹೂವು ಹಣ್ಣುಗಳಂತೂ ಬೇಕೇ ಬೇಕು. ಬೇರೆ ಕಡೆ ಕಂಪೇರ್ ಮಾಡಿದರೆ KR ಮಾರ್ಕೆಟ್ನಲ್ಲಿ ಫ್ರೆಶ್ ಹಾಗೆ ಕಡಿಮೆ ಬೆಲೆಯಲ್ಲಿ ಹೂವು ಹಣ್ಣು ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ KR ಮಾರ್ಕೆಟ್ ಹತ್ರ ಬಂದು ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ KR ಮಾರ್ಕೆಟ್ ಭಾಗ ಹಾಗೆ ಅವೆನ್ಯೂ ರಸ್ತೆ ಆ ಭಾಗದಲ್ಲೂ ಕೂಡ ಜನಜಂಗುಳಿ ಇದೆ. ಮುಂಜಾನೆ 3 ಗಂಟೆಯಿಂದನೂ ಕೂಡ ಖರೀದಿ ಭರಾಟೆ ಜೋರಾಗಿ ಇರುವಂಥದ್ದು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಆಗಿದೆ. ಕನಕಾಂಬರ ಇರ್ಬೋದು, ಕಾಕಡ ಇರ್ಬೋದು, ರೋಸ್ ಇರ್ಬೋದು, ಶಾವಂತಿಗೆ ಇರ್ಬೋದು, ಚೆಂಡು ಹೂ ಇರ್ಬೋದು, ಇದೆಲ್ಲದರ ಬೆಲೆ ಕೊಂಚ ಜಾಸ್ತಿ ಆಗಿರುವಂಥದ್ದು. ಇನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಈ ಗೆಣಸು ಹಾಗೆ ಕಡಲೆಕಾಯಿ, ಅವರೆಕಾಯಿ ಖರೀದಿ ಕೂಡ ಸಿಟಿ ಜನ ಈ ಹೊತ್ತಿನಲ್ಲಿ ಮಾಡ್ತಾರೆ. ಇವತ್ತು ಭೋಗಿ, ನಾಳೆ ಸಂಕ್ರಾಂತಿ ಹಬ್ಬ. ಹೀಗಾಗಿ ಸಂಕ್ರಾಂತಿ ಹಬ್ಬದ ಮುಂಚಿತ ದಿನನೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಅಂದರೆ ಟ್ರಾಫಿಕನ್ನು ಕ್ಲಿಯರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರುವಂಥದ್ದು. ಇನ್ನು ಕಬ್ಬು ಕೂಡ ಸಾಕಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ. ಜೋಡಿ ಕಬ್ಬಿನ ಬೆಲೆ 60 ರಿಂದ 80 ರೂಪಾಯಿ ಇದೆ. ಇನ್ನು ರೆಡಿಮೇಡ್ ಎಳ್ಳು ಬೆಲ್ಲಗಳನ್ನು ಕೂಡ ಮಳಿಗೆಗಳಲ್ಲಿ ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಹಬ್ಬದ ಪರ್ಚೇಸ್ಗೆ ಸಿಟಿ ಜನ KR ಮಾರ್ಕೆಟ್ನತ್ತ ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳಿನ ಹಬ್ಬಕ್ಕೆ ಖರೀದಿ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಹೂವು ಹಣ್ಣು ಅಂತ ಬಂದ ಕೂಡಲೇ ನೆನಪಾಗುವಂಥದ್ದೇ KR ಮಾರುಕಟ್ಟೆ. KR ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದನೂ ಕೂಡ ಜನ ಹಬ್ಬದ ಪರ್ಚೇಸ್ನಲ್ಲಿ ತೊಡಗಿದ್ದಾರೆ. ವರ್ಷದ ಮೊದಲ ಹಬ್ಬ, ಎಳ್ಳು ಬೆಲ್ಲ ತಿಂದು ಹಬ್ಬವನ್ನ ಆಚರಿಸೋದಕ್ಕೆ ಸಿಟಿ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೀಗಾಗಿ ಹಬ್ಬದ ಖರೀದಿಗೆ ಮುಂಜಾನೆಯಿಂದ ಬಂದು ಎಲ್ಲ ರೀತಿಯ ಹೂವು ಹಣ್ಣುಗಳ ಪರ್ಚೇಸನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಹಬ್ಬಕ್ಕಾಗಿ ಏನೆಲ್ಲ ಬೇಕೋ ಅದರಲ್ಲೂ ಮುಖ್ಯವಾಗಿ ಹೂವು ಹಣ್ಣುಗಳಂತೂ ಬೇಕೇ ಬೇಕು. ಬೇರೆ ಕಡೆ ಕಂಪೇರ್ ಮಾಡಿದರೆ KR ಮಾರ್ಕೆಟ್ನಲ್ಲಿ ಫ್ರೆಶ್ ಹಾಗೆ ಕಡಿಮೆ ಬೆಲೆಯಲ್ಲಿ ಹೂವು ಹಣ್ಣು ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ KR ಮಾರ್ಕೆಟ್ ಹತ್ರ ಬಂದು ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ KR ಮಾರ್ಕೆಟ್ ಭಾಗ ಹಾಗೆ ಅವೆನ್ಯೂ ರಸ್ತೆ ಆ ಭಾಗದಲ್ಲೂ ಕೂಡ ಜನಜಂಗುಳಿ ಇದೆ. ಮುಂಜಾನೆ 3 ಗಂಟೆಯಿಂದನೂ ಕೂಡ ಖರೀದಿ ಭರಾಟೆ ಜೋರಾಗಿ ಇರುವಂಥದ್ದು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಆಗಿದೆ. ಕನಕಾಂಬರ ಇರ್ಬೋದು, ಕಾಕಡ ಇರ್ಬೋದು, ರೋಸ್ ಇರ್ಬೋದು, ಶಾವಂತಿಗೆ ಇರ್ಬೋದು, ಚೆಂಡು ಹೂ ಇರ್ಬೋದು, ಇದೆಲ್ಲದರ ಬೆಲೆ ಕೊಂಚ ಜಾಸ್ತಿ ಆಗಿರುವಂಥದ್ದು. ಇನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಈ ಗೆಣಸು ಹಾಗೆ ಕಡಲೆಕಾಯಿ, ಅವರೆಕಾಯಿ ಖರೀದಿ ಕೂಡ ಸಿಟಿ ಜನ ಈ ಹೊತ್ತಿನಲ್ಲಿ ಮಾಡ್ತಾರೆ. ಇವತ್ತು ಭೋಗಿ, ನಾಳೆ ಸಂಕ್ರಾಂತಿ ಹಬ್ಬ. ಹೀಗಾಗಿ ಸಂಕ್ರಾಂತಿ ಹಬ್ಬದ ಮುಂಚಿತ ದಿನನೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಅಂದರೆ ಟ್ರಾಫಿಕನ್ನು ಕ್ಲಿಯರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರುವಂಥದ್ದು. ಇನ್ನು ಕಬ್ಬು ಕೂಡ ಸಾಕಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ. ಜೋಡಿ ಕಬ್ಬಿನ ಬೆಲೆ 60 ರಿಂದ 80 ರೂಪಾಯಿ ಇದೆ. ಇನ್ನು ರೆಡಿಮೇಡ್ ಎಳ್ಳು ಬೆಲ್ಲಗಳನ್ನು ಕೂಡ ಮಳಿಗೆಗಳಲ್ಲಿ ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಹಬ್ಬದ ಪರ್ಚೇಸ್ಗೆ ಸಿಟಿ ಜನ KR ಮಾರ್ಕೆಟ್ನತ್ತ ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳಿನ ಹಬ್ಬಕ್ಕೆ ಖರೀದಿ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಹೂವು ಹಣ್ಣು ಅಂತ ಬಂದ ಕೂಡಲೇ ನೆನಪಾಗುವಂಥದ್ದೇ KR ಮಾರುಕಟ್ಟೆ. KR ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದನೂ ಕೂಡ ಜನ
ಹಬ್ಬದ ಪರ್ಚೇಸ್ನಲ್ಲಿ ತೊಡಗಿದ್ದಾರೆ. ವರ್ಷದ ಮೊದಲ ಹಬ್ಬ, ಎಳ್ಳು ಬೆಲ್ಲ ತಿಂದು ಹಬ್ಬವನ್ನ ಆಚರಿಸೋದಕ್ಕೆ ಸಿಟಿ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೀಗಾಗಿ ಹಬ್ಬದ ಖರೀದಿಗೆ ಮುಂಜಾನೆಯಿಂದ ಬಂದು ಎಲ್ಲ ರೀತಿಯ ಹೂವು ಹಣ್ಣುಗಳ ಪರ್ಚೇಸನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಹಬ್ಬಕ್ಕಾಗಿ ಏನೆಲ್ಲ ಬೇಕು, ಅದರಲ್ಲೂ ಮುಖ್ಯವಾಗಿ ಹೂವು ಹಣ್ಣುಗಳಂತೂ ಬೇಕೇ ಬೇಕು. ಬೇರೆ ಕಡೆ ಕಂಪೇರ್ ಮಾಡಿದರೆ KR ಮಾರ್ಕೆಟ್ನಲ್ಲಿ ಫ್ರೆಶ್ ಹಾಗೆ ಕಡಿಮೆ ಬೆಲೆಯಲ್ಲಿ ಹೂವು ಹಣ್ಣು ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ KR ಮಾರ್ಕೆಟ್ ಹತ್ರ ಬಂದು ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ KR ಮಾರ್ಕೆಟ್ ಭಾಗ ಹಾಗೆ ಅವೆನ್ಯೂ ರಸ್ತೆ ಆ ಭಾಗದಲ್ಲೂ ಕೂಡ ಜನಜಂಗುಳಿ ಇದೆ. ಮುಂಜಾನೆ 3 ಗಂಟೆಯಿಂದನೂ ಕೂಡ ಖರೀದಿ ಭರಾಟೆ ಜೋರಾಗಿ ಇರುವಂಥದ್ದು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಆಗಿದೆ. ಕನಕಾಂಬರ ಇರ್ಬೋದು, ಕಾಕಡ ಇರ್ಬೋದು, ರೋಸ್ ಇರ್ಬೋದು, ಶಾವಂತಿಗೆ ಇರ್ಬೋದು, ಚೆಂಡು ಹೂ ಇರ್ಬೋದು, ಇದೆಲ್ಲದರ ಬೆಲೆ ಕೊಂಚ ಜಾಸ್ತಿ ಆಗಿರುವಂಥದ್ದು. ಇನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಈ ಗೆಣಸು ಹಾಗೆ ಕಡಲೆಕಾಯಿ, ಅವರೆಕಾಯಿ ಖರೀದಿ ಕೂಡ ಸಿಟಿ ಜನ ಈ ಹೊತ್ತಿನಲ್ಲಿ ಮಾಡ್ತಾರೆ. ಇವತ್ತು ಭೋಗಿ, ನಾಳೆ ಸಂಕ್ರಾಂತಿ ಹಬ್ಬ. ಹೀಗಾಗಿ ಸಂಕ್ರಾಂತಿ ಹಬ್ಬದ ಮುಂಚಿತ ದಿನನೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಅಂದರೆ ಟ್ರಾಫಿಕನ್ನು ಕ್ಲಿಯರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರುವಂಥದ್ದು. ಇನ್ನು ಕಬ್ಬು ಕೂಡ ಸಾಕಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ. ಜೋಡಿ ಕಬ್ಬಿನ ಬೆಲೆ 60 ರಿಂದ 80 ರೂಪಾಯಿ ಇದೆ. ಇನ್ನು ರೆಡಿಮೇಡ್ ಎಳ್ಳು ಬೆಲ್ಲಗಳನ್ನು ಕೂಡ ಮಳಿಗೆಗಳಲ್ಲಿ ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಹಬ್ಬದ ಪರ್ಚೇಸ್ಗೆ ಸಿಟಿ ಜನ KR ಮಾರ್ಕೆಟ್ನತ್ತ ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳಿನ ಹಬ್ಬಕ್ಕೆ ಖರೀದಿ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಹೂವು ಹಣ್ಣು ಅಂತ ಬಂದ ಕೂಡಲೇ ನೆನಪಾಗುವಂಥದ್ದೇ KR ಮಾರುಕಟ್ಟೆ. KR ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದನೂ ಕೂಡ ಜನ ಹಬ್ಬದ ಪರ್ಚೇಸ್ನಲ್ಲಿ ತೊಡಗಿದ್ದಾರೆ. ವರ್ಷದ ಮೊದಲ ಹಬ್ಬ, ಎಳ್ಳು ಬೆಲ್ಲ ತಿಂದು ಹಬ್ಬವನ್ನ ಆಚರಿಸೋದಕ್ಕೆ ಸಿಟಿ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೀಗಾಗಿ ಹಬ್ಬದ ಖರೀದಿಗೆ ಮುಂಜಾನೆಯಿಂದ ಬಂದು ಎಲ್ಲ ರೀತಿಯ ಹೂವು ಹಣ್ಣುಗಳ ಪರ್ಚೇಸನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಹಬ್ಬಕ್ಕಾಗಿ ಏನೆಲ್ಲ ಬೇಕು, ಅದರಲ್ಲೂ ಮುಖ್ಯವಾಗಿ ಹೂವು ಹಣ್ಣುಗಳಂತೂ ಬೇಕೇ ಬೇಕು. ಬೇರೆ ಕಡೆ ಕಂಪೇರ್ ಮಾಡಿದರೆ KR ಮಾರ್ಕೆಟ್ನಲ್ಲಿ ಫ್ರೆಶ್ ಹಾಗೆ ಕಡಿಮೆ ಬೆಲೆಯಲ್ಲಿ ಹೂವು ಹಣ್ಣು ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ KR ಮಾರ್ಕೆಟ್ ಹತ್ರ ಬಂದು ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ KR ಮಾರ್ಕೆಟ್ ಭಾಗ ಹಾಗೆ ಅವೆನ್ಯೂ ರಸ್ತೆ ಆ ಭಾಗದಲ್ಲೂ ಕೂಡ ಜನಜಂಗುಳಿ ಇದೆ. ಮುಂಜಾನೆ 3 ಗಂಟೆಯಿಂದನೂ ಕೂಡ ಖರೀದಿ ಭರಾಟೆ ಜೋರಾಗಿ ಇರುವಂಥದ್ದು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಆಗಿದೆ. ಕನಕಾಂಬರ ಇರ್ಬೋದು, ಕಾಕಡ ಇರ್ಬೋದು, ರೋಸ್ ಇರ್ಬೋದು, ಶಾವಂತಿಗೆ ಇರ್ಬೋದು, ಚೆಂಡು ಹೂ ಇರ್ಬೋದು, ಇದೆಲ್ಲದರ ಬೆಲೆ ಕೊಂಚ ಜಾಸ್ತಿ ಆಗಿರುವಂಥದ್ದು. ಇನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಈ ಗೆಣಸು ಹಾಗೆ ಕಡಲೆಕಾಯಿ, ಅವರೆಕಾಯಿ ಖರೀದಿ ಕೂಡ ಸಿಟಿ ಜನ ಈ ಹೊತ್ತಿನಲ್ಲಿ ಮಾಡ್ತಾರೆ. ಇವತ್ತು ಭೋಗಿ, ನಾಳೆ ಸಂಕ್ರಾಂತಿ ಹಬ್ಬ. ಹೀಗಾಗಿ ಸಂಕ್ರಾಂತಿ ಹಬ್ಬದ ಮುಂಚಿತ ದಿನನೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಅಂದರೆ ಟ್ರಾಫಿಕನ್ನು ಕ್ಲಿಯರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರುವಂಥದ್ದು. ಇನ್ನು ಕಬ್ಬು ಕೂಡ ಸಾಕಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ. ಜೋಡಿ ಕಬ್ಬಿನ ಬೆಲೆ 60 ರಿಂದ 80 ರೂಪಾಯಿ ಇದೆ. ಇನ್ನು ರೆಡಿಮೇಡ್ ಎಳ್ಳು ಬೆಲ್ಲಗಳನ್ನು ಕೂಡ ಮಳಿಗೆಗಳಲ್ಲಿ ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಹಬ್ಬದ ಪರ್ಚೇಸ್ಗೆ ಸಿಟಿ ಜನ KR ಮಾರ್ಕೆಟ್ನತ್ತ ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.